ಆಂಟಳಮ್ಮ ಏನ್ ತಿನ್ಬಿಟ್ಟು ಬರ್ತಾಳ ಕ್ಲಾಸ್ ಅಲ್ಲಿ ಇರಕ್ಕಾಗಲ್ಲಪ್ಪ. ಹೂನಮ್ಮ. ಹಾಯ್ ಹಾಯ್. ಏನ್ ಮೂವರೇ ಇದ್ದೀರಾ? ಎಲ್ಲಿ ನಿಮ್ ಹೀರೋ? ಇನ್ನು ಹೀರೋಯಿನ್ ಅಡ್ಜಸ್ಟ್ ಆಗಿಲ್ಲ, ಅವನೆಲ್ಲಿರೋ ಆಗ್ತಾನೆ. ಏನಂದ್ರಿ? ಏನಿಲ್ಲ, ನಮ್ ಹೀರೋ ಬರ್ತಾ ಬರ್ತಾ ಝೀರೋ ಆಗ್ತಾ ಇದ್ದಾನೆ ಅಂತಂದೆ ಅಷ್ಟೇ. ಯಾಕೆ? 3 ದಿವಸದಿಂದ ಊಟನೂ ಮಾಡಿಲ್ಲ, ನಿದ್ರೆನೂ ಮಾಡಿಲ್ಲ. ಅದೆಲ್ಲೋ ಒಂದೇ ಕಡೆ ನೋಡ್ತಾ ಎಣ ಬಿದ್ದಂಗ್ ಬಿದ್ದಿರ್ತಾನೆ. ಇನ್ಮೇಲೆ ಅವ್ನ್ ಕಾಲೇಜಿಗೆ ಬರೋದೇ ಡೌಟು. ಅಯ್ಯೋ, ಈಗ ಎಲ್ಲಿದ್ದಾರೆ ಅವರು? ಕೆರೆ ಹತ್ರ ಮೋಡ ನೋಡ್ತಾ ಕೂತಿದ್ದಾನೆ, ಯಾವಾಗ ಮಳೆ ಬಂದು ಕೆರೆ ಪೂರ್ತಿಯಾಗಿ ತುಂಬುತ್ತೆ ಅಂತ. ಹಲೋ. ನಿಮ್ ಫ್ರೆಂಡ್ಸ್ ಸಿಕ್ಕಿದ್ರು. ನೀವು ಮೊನ್ನೆಯಿಂದ ಊಟ ನಿದ್ರೆ ಏನು ಮಾಡಿಲ್ವಂತೆ, ಯಾಕೆ? ಏನಾಗಿದೆ ನಿಮ್ಗೆ? ನನ್ನ ಮಕ್ಕಳು ಚೆನ್ನಾಗಿ ಪಟ್ಟಿ ಕಟ್ಟಿದ್ದಾರೆ. ಮೈ ಹುಷಾರಿಲ್ವಾ? ಛೇ, ಹಾಗೇನಿಲ್ಲ. ಏನೋ ಹೇಳ್ಬೇಕು ಅಂತ ಬಂದ್ರಿ, ಇದ್ದಕ್ಕಿದ್ದ ಹಾಗೆ ಮಾಯ ಆಗ್ಬಿಟ್ರಿ. ಏನ್ ವಿಷಯ? ಅದು ಅದು ಹೇಳಿ, ಪರವಾಗಿಲ್ಲ, ಸಂಕೋಚ ಪಡ್ಬೇಡಿ. ಅದು ಹೇಗೆ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ನೋಡಿ, ಅದು ಇದು ಅಂತ ಮೀನಮೇಷ ಎಣಿಸ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ದೀರೋ ಡೈರೆಕ್ಟ್ ಆಗಿ ಹೇಳ್ಬಿಡಿ. ಕಾವ್ಯ, ಜೀವನ ಅನ್ನೋ ಪ್ರಶಾಂತವಾದ ಸಾಗರದಲ್ಲಿ ಈ ಹೃದಯ ಪುಟ್ಟ ದೋಣಿ ಥರ ಅದರದ್ದೇ ಆದಂಥ ಗುರಿ ಸೇರೋವಾಗ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಪ್ರಚಂಡವಾದ ಚಂಡಮಾರುತ ಬಂದ್ರೆ ಆ ದೋಣಿ ಕಥೆ ಏನಾಗುತ್ತೆ ಹೇಳಿ? ಅದನ್ನ ಕಲ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನನ್ನ ಪರಿಸ್ಥಿತಿ ಆಗಿರೋದೇ ಹಾಗೆ. ಯಾಕೆ? ನೀ ನನ್ನ ಬಾಳಲ್ಲಿ ಬಿರುಗಾಳಿಯಾಗಿ ಬಂದೆ. ಏನು? ನಾನು ತಿರುಗಾಳಿನ? ನೀವೇನೇನೋ ಮಾತಾಡ್ತಿದ್ದೀರಾ. ನಿಮ್ ಮಾತು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಕಾವ್ಯ, ಬಾಯ್ಲಿ. ನೀನು ಕಾಲೇಜಿಗೆ ಬರ್ತಾ ಇರೋದು ಇದಕ್ಕೇನಾ? ಅಣ್ಣ, ಅವ್ರ ನನ್ನ ಕ್ಲಾಸ್ಮೇಟ್. ಆ ಲೋಫರ್ ಯಾರು ಅಂತ ನೀನ್ ಹೇಳಿ ನಾನು ತಿಳ್ಕೊಬೇಕಾಗಿಲ್ಲ. ಅಣ್ಣ, ಅವ್ರು ತುಂಬಾ ಒಳ್ಳೆಯವರು. ಸಾವುಕಾರ ಮನೆ ಹುಡುಗಿರ್ನ ಬುಟ್ಟಿಗೆ ಹಾಕಳಕ್ಕೆ ಇಂಥ 3rd ಕ್ಲಾಸ್ಗಳು ಏನ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ಮರ್ಯಾದೆ ಕೊಟ್ಟು ಮಾತಾಡಿ. ನೀನ್ ಮಾಡೋ ಹಲಕ ಕೆಲ್ಸಕ್ಕೆ ಮರ್ಯಾದೆ ಬೇರೆ ಕೊಡ್ಬೇಕಾ? ನೀನ್ ಕಾವ್ಯ ಅಣ್ಣ ಅನ್ನೋದಕ್ಕೆ ನೀನ್ ಇಷ್ಟೆಲ್ಲ ಮಾತಾಡಿದ್ರು ಸುಮ್ನೆ ಬಿಟ್ಟಿದ್ದೀನಿ. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಬೇಡ, ಮರ್ಯಾದೆಯಾಗಿ ಸುಮ್ನೆ ಹೋಗ್ಬಿಡು. ನೀನ್ ನನ್ ಒಂದೇಟು ತಡ್ಕೊಳಲ್ಲ. ತಾಕತ್ತಿದ್ರೆ ನನ್ ಮೇಲೆ ಕೈ ಮಾಡು.
ನೋಡು ನನ್ನ ಮಗನೇ, ನಾನ್ ಹೇಗ್ ಹೇಳೋದು ಅಂತಿದ್ದೆ, ಅದಕ್ ದಾರಿ ಸಲೀಸಾಗಿ ಮಾಡ್ಕೊಟ್ಟೆ. ಈಗ ಹೇಳ್ತೀನಿ ಕೇಳು, ನಿಮ್ ತಂಗಿ ನಾನು ಪ್ರೀತಿಸ್ತಾ ಇದ್ದೀನಿ. ಹೌದು, ನಾನು ಅವಳನ್ನು ಪ್ರೀತಿಸ್ತಾ ಇದ್ದೀನಿ. ಎಸ್, ಐ ಲವ್ ಹರ್. ನಾನು ಈ ಜನ್ಮದಲ್ಲಿ ಮದ್ವೆ ಆಗೋದಿದ್ರೆ ಅವಳೇ ಆಗೋದು. ಅದೇನ್ ಮಾಡ್ಕೋತೀಯೋ ಮಾಡ್ಕೊ ಹೋಗೋ. ಯು ಸ್ಕೌಂಡರ್! ನೀನ್ ಯಾರ ನಮ್ಮಣ್ಣನ್ ಹೊಡೆಯೋದಿಕ್ಕೆ? ನೀನು ನನ್ನ ಲವ್ ಮಾಡ್ತೀಯಾ? ಕ್ಲಾಸ್ಮೇಟ್ ಅಂತ ಸಲಿಗೆಯಿಂದ ಮಾತಾಡ್ಸಿದ್ರೆ ಬಾಯ್ ಬಂದ ಹಾಗೆಲ್ಲ ಮಾತಾಡ್ತೀಯಾ? ಬಿ ಕೇರ್ಫುಲ್. ಶೃಂಗಾರ್, ಬಾರ ಊಟ ಮಾಡೋಣ. ನೀವ್ ಊಟ ಮಾಡ್ರು, ನನಗೆ ಹಸಿವಿಲ್ಲ. ಲೋ, ಹೀಗೆ ಅವಳ ನೆನಪಲ್ಲೇ ಎಷ್ಟು ದಿವಸ ಅಂತ ಉಪವಾಸ ಇರ್ತೀಯೋ? ಹೌದು ಕಣು, ಹುಡುಗಿರು ನಮ್ಮನ್ನ ನೋಡಿ ನಕ್ಕಿದ್ ಕೂಡ್ಲೆ ಅದನ್ನ ಲವ್ ಅಂತ ತಿಳ್ಕೊಂಡ್ರೆ ಪ್ರಪಂಚದಲ್ಲಿ ನಮ್ಮಂತ ಮುಟ್ಟಾಳ್ರು ಬೇರೆ ಯಾರೂ ಇಲ್ಲ ಕಣ. ಇಲ್ಲ ಕಣ್ರು, ನೀವ್ ತಿಳ್ಕೊಂಡ್ರ ತಪ್ಪು. ಅವಳು ನನ್ ಲವ್ ಮಾಡಿಲ್ಲ ಅಂದ್ರೆ ನಾನ್ ನೋಡಕ್ ಯಾಕೋ ಬರ್ತಿದ್ಲು? ಅದಕ್ಕೆ ನಮ್ಮ ಹೇಳೋದು, ಬಿಳಿಕಾಗೇನಾದ್ರೂ ನೋಡ್ಬೋದು, ಆದ್ರೆ ಹುಡುಗಿಯರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ. ಶೃಂಗಾರ್, ಈ ಲವ್ ಅನ್ನೋದು ಈ ಪ್ರಪಂಚದಲ್ಲಿ ಎರಡೇ ಕಡೆ ಕಣ ಇರೋದು. ಒಂದು ಕಾದಂಬರಿಲಿ, ಇನ್ನೊಂದು ಸಿನಿಮಾದಲ್ಲಿ. ಅದ್ ನನ್ ಕಾವ್ಯ ಮನಸ್ಸಲ್ಲೂ ಇದೆ ಅಂತ ನಾನ್ ತೋರಿಸ್ತೀನಿ. ಕಾವ್ಯ, ಕಾವ್ಯ, ಸ್ವಲ್ಪ ನಿಂತ್ಕೋ ಕಾವ್ಯ. ಕಾವ್ಯ, ನಿಮ್ಮಣ್ಣ ನಿನ್ ಬಾಯಿಗೆ ಬಂದಾಗ ಬೈದು ಕೈ ಮಾಡಿದ್ದಕ್ಕೆ ತಾನೇ ನಾನು ಹೊಡೆದೆ. ಅದ್ರಲ್ಲಿ ನಂದೇನ್ ತಪ್ಪಿದೆ ಕಾವ್ಯ? ಕಾವ್ಯ, ಅದು ಐ ಲವ್ ಯು ಕಾವ್ಯ. ಬಟ್ ಐ ಡೋಂಟ್. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇದೀಯ. ನಿನಗೆ ನನ್ ಮೇಲೆ ಇಷ್ಟ ಇಲ್ಲ ಅಂದ್ರೆ ನನ್ನ ನೋಡೋ ಕೆರೆ ಹತ್ರ ಯಾಕೆ ಬರ್ತಿದ್ದೆ? ಸುಮ್ನೆ ಬಂದೆ. ನಿಜ ಹೇಳ್ತೀನಿ, ಐ ಹೇಟ್ ಯು. ನಿನ್ ಬಾಯಲ್ಲಿ ಹೇಟ್ ಯು ಅಂತ ಹೇಳಿದ್ರು ನಿನ್ ಕಣ್ಗಳು ಐ ಲವ್ ಯು ಅಂತ ಹೇಳ್ತಿವೆ. ನೋ, ರಿಯಲಿ ಐ ಹೇಟ್ ಯು, ಐ ಹೇಟ್ ಯು, ಐ ಹೇಟ್ ಯು. ಕಾವ್ಯ, ಕಾವ್ಯ, ನನ್ ಮಾತ್ ಕೇಳು ಕಾವ್ಯ. ರೀ, ಯಾರ್ಯಾರೋ ಬೀದಿಲ್ ಹೋಗೋರ ಹತ್ರ ಎಲ್ಲ ಮಾತಾಡೋಕೆ ನನ್ಗಿಷ್ಟ ಇಲ್ಲ. ದಾರಿ ಬಿಡಿ. ನೀನ್ ಇವತ್ ನನ್ನ ಹತ್ರ ಮಾತಾಡದೆ ಹೋದ್ರೆ ನಾನ್ ದಾರಿ ಬಿಡಲ್ಲ. ಏನ್ ಹೆದರ್ಸ್ತೀರಾ? ನೀನ್ ಏನ್ ಬೇಕಾದ್ರೂ ತಿಳ್ಕೊ, ಆದ್ರೆ ನೀನ್ ನನ್ ಲವ್ ಮಾಡ್ತೀನಿ ಅನ್ನೋವರೆಗೂ ನಾನ್ ದಾರಿ ಬಿಡೋದಿಲ್ಲ. ದಾರಿ ಬಿಡಲ್ಲ ಅಂದ್ರೆ ಹೊಡ್ಕೊಂಡು ಹೋಗ್ತೀನಿ. ನೀನ್ ತಾನೇ ಹೊಡ್ಕೊಂಡು ಹೋಗೋದು, ಸತ್ರೆ ನಾನ್ ತಾನೇ ಸಾಯ್ತೀನಿ. ಅದು ನಿನ್ನಿಂದ. ಹೌದಾ? ಕಾವ್ಯ, ಕಾವ್ಯ, ಹಲೋ, ರಾಜಗೋಪಾಲ್ ಇದಾರ? ಡ್ಯಾಡಿ ಊರಲ್ಲಿಲ್ಲ. ಹಲೋ, ಮಹೇಂದರ್ ಇದಾರ? ರಾಂಗ್ ನಂಬರ್.
ಕಾವ್ಯ ಡೌನ್ ಡೌನ್ ಕಾವ್ಯ. ಏನು ಏನಾಯ್ತು? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ನಮ್ಮನ್ನೇ ಕೇಳ್ತೀರಾ? ಪಾಪ ಆ ಶೃಂಗಾರ ನಿಮ್ಮನ್ನ ಲವ್ ಮಾಡಿದ ತಪ್ಪಿಗೆ, ನಿಮ್ ಹಿಂದಿಂದೇನೆ ಸುತ್ತಿದ ತಪ್ಪಿಗೆ ಅವನನ್ನೇ ಕೊಂದ್ಬಿಟ್ರಲ್ರಿ. ವಾಟ್? ಏನ್ ಹೇಳ್ತಿದ್ದೀರಾ ನೀವು? ಇರೋದನ್ನೇ ಹೇಳ್ತಾ ಇರೋದು. ನಿನ್ನೆ ನೀವು ಅವನಿಗೆ ಆಕ್ಸಿಡೆಂಟ್ ಮಾಡಿ ತಿರುಗು ನೋಡದೆ ಹೋಗಿದ್ದೀರಲ್ಲ, ಬ್ಲೀಡಿಂಗ್ ಆಗಿ ಆಗಿ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ನಿಮ್ಮ ಹೆಸರು ಹೇಳ್ಕೊಂಡೆ ಪ್ರಾಣ ಬಿಟ್ಟ, ಗೊತ್ತಾ? ಶೃಂಗಾರ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೊರಟೋದ್ಯಲ್ಲ. ಶುದ್ಧ, ಎಂತ ಕೆಲಸ ಮಾಡ್ಬಿಟ್ಟೆ. ಶೃಂಗಾರ್, ನಾನ್ ತಪ್ಪು ಮಾಡ್ಬಿಟ್ಟೆ. ಶೃಂಗಾರ್, ನಾನ್ ತಪ್ಪು ಮಾಡ್ಬಿಟ್ಟೆ. ನಿಮ್ ಮನಸ್ಸನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ. ನನ್ನಿಂದ ನಿಮ್ಗೆ ಈ ಸ್ಥಿತಿ ಬಂತು. ನನ್ನಂಥ ಪಾಪಿಗೆ ಏನ್ ಶಿಕ್ಷೆ ಕೊಟ್ರು ಸಾಲ್ತು. ಅಯ್ಯೋ ದೇವ್ರೇ, ಈಗಂತೂ ಏನು ಪ್ರಯೋಜನ? ಅವನು ನಿಮ್ ಹಿಂದಿಂದೇನೆ ಅಲಿತಿರ್ಬೇಕಾದ್ರೆ ಅವನನ್ನೇ ನೆಗ್ಲೆಕ್ಟ್ ಮಾಡ್ಬಿಟ್ರಿ. ಅಯ್ಯೋ, ಶೃಂಗಾರ್ ನನ್ನ ನಿಜವಾಗ್ಲೂ ಪ್ರೀತಿಸ್ತಿದಾರ ಅಂತ ಪರೀಕ್ಷೆ ಮಾಡೋಕೆ ಹಾಗೆ ಮಾಡ್ದೆ. ಆದ್ರೆ ಅದು ಈ ರೀತಿ ಆಗುತ್ತೆ ಅಂತ ನಾನ್ ತಿಳ್ಕೊಂಡೇ ಇರ್ಲಿಲ್ಲ. ನಿಮ್ಮ ಅಣ್ಣ ಮುಂದೆ ಹಾಗೆ ಹೊಡೆದ್ ಬಿಟ್ರಲ್ಲ, ಶೃಂಗಾರ ಮುಗ್ಧ ಮನಸ್ಸು ಎಷ್ಟು ನೊಂದಿರ್ಬಹುದು. ನಾನ್ ಬೇಕು ಅಂತ ಹೊಡಿಲಿಲ್ಲ. ನಮ್ಮ ಅಣ್ಣನಿಂದ ಮನೆಗೆಲ್ಲ ಈ ವಿಷಯ ಗೊತ್ತಾಗುತ್ತೋ ಅಂತ ಭಯದಿಂದ ಹೊಡೆದೆ. ನಿಜವಾಗ್ಲೂ ನಾನು ಶೃಂಗಾರ್ನ ತುಂಬಾ ಪ್ರೀತಿಸ್ತಿದ್ದೆ, ಗೊತ್ತಾ? ಏನಂದೆ ಕಾವ್ಯ? ಇನ್ನೊಂದ್ಸಲ ಹೇಳ. ಹೆಂಗೆ? ಅದನ್ನೇ ಇನ್ನೊಂದ್ಸಲ ಹೇಳು ಕಾವ್ಯ. ಕಾವ್ಯ, ಯೋ ಶೃಂಗಾರ, ಇಂಜಿನ್ ಸ್ಟಾರ್ಟ್ ಆಗಿದೆ, ಬಿಡ್ಬೇಡ, ಹೋಗು, ಬಿಡ್ಬೇಡ. ಕಾವ್ಯ, ಕಾವ್ಯ, ಐ ಲವ್ ಯು. ನಾನ್ ನಿನ್ನ ಲವ್ ಮಾಡ್ತಿಲ್ಲ ಅಂತ ಎಷ್ಟ್ ಸಾರಿ ಹೇಳ್ಬೇಕು? ಬೇಡ ಕಾವ್ಯ, ನೀನ್ ನನ್ನ ಜೀವನದಲ್ಲಿ ಆಟ ಆಡ್ಬೇಡ. ಈಗ ನೀನ್ ಐ ಲವ್ ಯು ಅಂತ ಹೇಳಿಲ್ಲ ಅಂದ್ರೆ ಹೇಳಿಲ್ಲ ಅಂದ್ರೆ ಇಲ್ಲಿಂದ ಬಿದ್ಬಿಡ್ತೀನಿ. ಏನಾದ್ರೂ ಮಾಡ್ಕೊ. ಬೇಡ ಕಾವ್ಯ, ನನ್ ಪ್ರೇಮನ್ ಮತ್ತೆ ಪರೀಕ್ಷೆ ಮಾಡ್ಬೇಡ. ಕಾವ್ಯ, ಕಾವ್ಯ, Oh my God! Oh my God!